ಸ್ನೇಹಿತರೆ, ಇವತ್ತು ಒಂದು ನಮ್ಮ ಬಾಲ್ಕನಿಲಿ ನಡೀತಾ ಇರೋ ಒಂದು ಕಥೆನ ಹೇಳಬೇಕು ಅಂತ ಹೊರಟಿದ್ದೀನಿ. ನಮ್ಮ ಮನೆ ಹತ್ರ ಪಾರಿವಾಳ ಬರ್ತಾ ಇತ್ತು, ನಾವು ಓಡಿಸ್ತಾ ಇದ್ದೆ. ಆದರೆ ಒಂದಿನ ಬಂದ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟಿತ್ತು. ಅಪ್ಪ ಅಮ್ಮ ಎರಡು ಬರ್ತಾ ಇದ್ದು. ಅದು ಹೇಗಿದೆ ಆ ಎರಡು ಮರಿಗಳು, ಇಲ್ಲಿ ಮೊಟ್ಟೆಯಿಂದ ಎರಡು ಮರಿಗಳು ನೀವು ಗಮನಿಸಿ, ನೀವು ಹೇಗಿದೆ ಅಂತ. ಆ ಎರಡು ಮರಿಗಳು ಹತ್ರ ಹೋಗ್ತಾ ಇದ್ದೀವಿ ಅಂತ ಟೆನ್ಷನ್ ಮಾಡ್ಕೊಳ್ಳುತ್ತೆ. ಅವ್ರ ಅಮ್ಮ ಓಡೋಗೋದು, ಇವ್ರು ಸುಮ್ಮನೆ ಇರ್ತಾರೆ ಅಂತ ಅದಕ್ಕೆ ಹೆಂಗ್ ಸೈಕಾಲಜಿ ಗೊತ್ತಾಗುತ್ತೋ ಗೊತ್ತಾಗಿಲ್ಲ ಸ್ನೇಹಿತರೆ. ಇಲ್ಲೇ ಒಂದು 10-12 ದಿನ ಕಾವು ಕೊಟ್ಟು ಮರಿ ಮಾಡಿ ರಕ್ಷಣೆಗೆ ಅಂತ ಇತ್ತು. ಇವತ್ತ್ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಇವೊಂದು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿದೆ ಅಂದ್ಬಿಟ್ಟು ಧೈರ್ಯದಿಂದ ಹೊರಗಡೆ ಹಾರಾಡ್ಕೊಂಬರಕ್ ಹೋಗಿದೆ. ಆಮೇಲೆ ಇನ್ನೊಂದು ಗಮನಿಸ್ತೆ, ಇವತ್ತು ಅವ್ರು ಬಂದು ಬಳಗ ಎಲ್ಲ 4-5 ಜನ ಕರ್ಕೊಂಬಂದಿತ್ತು ತೋರ್ಸಕ್ಕೆ. ಅದನ್ನೂ ನೋಡ್ಬಿಟ್ಟೆ, ವಿಟ್ನೆಸ್ ಮಾಡ್ಬಿಟ್ಟೆ. ಅಂದ್ರೆ ಇಲ್ಲಿ ಏನು ಅರ್ಥ ಆಗತ್ತೆ ಅಂದ್ರೆ, ಇನ್ನೂ ನಮ್ಗೆ ಹಾರೋದಕ್ಕೆ ಬರದೇ ಇದ್ದಾಗ ಅಮ್ಮನ ಮನಸ್ಸಿನಿಂದ ಯೋಚನೆ ಮಾಡೋದಾದ್ರೆ, ನಮ್ಮ ಮರಿಗಳು ಎಲ್ಲ ಒಂದು ಕಡೆ ಟೈಮ್ ಬೇಕು ಅಂತ ಹೋಗಿದೆ ಹಾರಾಡ್ಕೊಂಬರಕ್ಕೆ. ಈಗ ನಮ್ಮ ಬದುಕಿಗೆ ನಾವು ಹೋಲಿಸ್ಕೊಳ್ಳೋದಾದ್ರೆ, ನಾವು ಅಷ್ಟೇ ವಿಂಗ್ಸ್ ಅಂದ್ರೆ ಹಾರಾಟ ನಾವು ಮಾಡ್ತಾ ಇರಲ್ಲ ಎಷ್ಟೊಂದು ಸರಿ. ಆ ಹಾರಾಟ ಮಾಡೋದಕ್ಕೆ ಟ್ರೈನಿಂಗ್ ಮತ್ತು ಮೆಂಟರಿಂಗು ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸಿದೆ ಸ್ನೇಹಿತರೆ. ಆಸ್ ಎ ಟ್ರೈನರ್, ಆಸ್ ಅನ್ ಆಥರ್, ನಾನು ಕ್ರಿಯೇಟಿವ್ ಆಗೂ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಅಷ್ಟೇ ಎಷ್ಟೊಂದು ಸಾರಿ ಒಂಥರ ನಾವು ರೆಕ್ಕೆಯನ್ನ ಬಿಚ್ಚದೇ ಇರ್ತೀವಿ. ಸೊ ರೆಕ್ಕೆ ಒಂದ್ಸರಿ ಬಿಚ್ಚಿ ಹಾರಾಟ ಮಾಡಕ್ ಶುರು ಮಾಡಿದಾಗ ಇಡೀ ಆಕಾಶನೇ ನಂದು ಅಂತ ಅನ್ಕೊಳ್ಳುತ್ತೆ ಅಲ್ವಾ ಆ ಮರಿಗಳು. ಅಮ್ಮ ಅದನ್ನೇ ಪಾಠ ಮಾಡ್ತಾ ಇರ್ಬೋದಲ್ವಾ ಅಂತ ನನಗನ್ಸಿದೆ. ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿಬಿಟ್ರೆ, ನಾನು ನಿಮ್ಮ ಕಾಮೆಂಟ್ ಎಲ್ಲ ಓದಿ ನನಗೂ ಖುಷಿ ಆಗುತ್ತೆ. ಆಗ ಇದೇ ತರದ ಕಥೆಗಳನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತೀನಿ. ಏನಂತೀರಿ? ನಮಸ್ಕಾರ.